ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಬ್ಬರು ವೀವರ್ಸ್ ಅವ್ರಿಗೆ 40 ಸೈಜು ಬ್ಲೌಸಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಕೇಳ್ತಾ ಇದ್ರು. ರಿಂಕಲ್ಸ್ ಬರದೇ ಇದ್ದಂಗೆ ಯಾವ ರೀತಿ ನಾವು ಸ್ಲೀವ್ಸ್ನ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಆ ಕಡೆ ಇರಲಿ, ಕ್ಲೋಸ್ ಇರೋದು ನಮ್ಮ ಕಡೆ ಇರಲಿ, ಓಕೆನಾ. ಈ ರೀತಿ ಇಟ್ಕೊಳ್ಳಿ ಮೊದಲು ಸ್ಲೀವ್ಸ್ನ. ಇವಾಗ ಇಲ್ಲಿ ಮೊದಲು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟ್ಗೆ ನಾವು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಳ್ಳಿ. ನಿಮಗೂ ಇನ್ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಇವಾಗ ಇದನ್ನು ಮಾಮೂಲಿ ಸ್ಲೀವ್ಸ್ ಏನಿರುತ್ತೆ, ಇವಾಗ ಈ ಥರ ಸ್ಲೀವ್ಸ್ನ ಅಳತೆ ಇಟ್ಕೊಳ್ಳಿ. ನಿಮ್ಮ ಬ್ಲೌಸ್ ಏನು ಅಳತೆ ಇರುತ್ತೆ ಅದನ್ನು ಈ ರೀತಿ ಇಟ್ಕೊಳ್ಳಿ ನೀಟಾಗಿ, ಓಕೆನಾ. ನಿಮ್ಮ ಬ್ಲೌಸ್ ಎಷ್ಟಿದೆ ಅದರ ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ, ಓಕೆನಾ. ಇಲ್ಲಿ ಸುಕ್ ಬರ್ದಿದ್ದಂಗೆ ನೋಡಿಕೊಂಡು ಈ ಥರ ನೀಟಾಗಿ ಇಟ್ಕೋಬೇಕು, ಓಕೆನಾ. ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಂಕ್ಳ ಹತ್ರ ಇಲ್ಲಿ ಏನು ಜಾಯಿಂಟ್ ಇರುತ್ತೆ ಇದು ಹಿಂಗೆ ಎತ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿ, ಓಕೆನಾ. ಇಷ್ಟೇ. ಇವಾಗ ಇಲ್ಲಿಂದ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಇಲ್ಲೊಂಚೂರು ಜಾಯಿಂಟ್ ಹಿಂಗೆ ಬರುತ್ತೆ ಈ ಥರ. ಈಗ ಜಾಯಿಂಟ್ ಮಾಡ್ಕೊಳ್ಳೋಣ, ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಈ ಥರ ನಿಮ್ಮ ಹತ್ರ ಆರ್ಮೋಲ್ ಸ್ಕೇಲ್ ಇದ್ದರೆ ಇದರಲ್ಲಿ ಮಾಡ್ಬೋದು, ಇಲ್ಲಾಂದರೆ ಹಿಂಗೆ ತೊಗೋಬೇಕಾಗುತ್ತೆ, ಓಕೆನಾ. ಇಲ್ಲ ಆರ್ಮೋಲ್ ಸ್ಕೇಲ್ ಇದ್ದರೆ ನೀವು ಆರಾಮಾಗಿ ಈ ಥರ ಮಾಡ್ಕೋಬೋದು. ನೋಡಿ ಈ ಥರ ಇಟ್ಕೊಳ್ಳಿ, ನೀಟಾಗಿ ಇಟ್ಕೋಬೇಕು ಕರೆಕ್ಟಾಗಿ. ಇಲ್ಲಿ ಕಂಕ್ಳ ಹತ್ರ ಇದೆ. ಆಮೇಲೆ ನಿಮಗೆ ಕಂಕ್ಳದು ಡೌನಿಂಗು ತೋರಿಸ್ಕೊಡ್ತೀನಿ. ಸುಮ್ಮನೆ ಹಂಗೆ ನಾವು ಅಳತೆ ತೊಗೊಬಿಟ್ರೆ ಗೊತ್ತಾಗೋಲ್ಲ. ಬ್ಲೌಸ್ ಅಳತೆ ತೊಗೊಂಡ್ರೆ ಹಂಗೆ ತೊಗೊಳ್ಳಿ, ಇಲ್ಲ ಡೌನಿಂಗಲ್ಲಿ ತೊಗೋತೀನಿ ಅಂದರೆ ಈ ಥರ ತೊಗೊಳ್ಳಿ. ನೋಡಿ ಇದು ಅದು 4 ಇಂಚಿದೆ, ಓಕೆನಾ. ಡೌನಿಂಗು 4 ಇಂಚಿದೆ. ಬ್ಲೌಸ್ನ ಉದ್ದ ಬಂದ್ಬಿಟ್ಟು 10 ಕಾಲಿದೆ, ಓಕೆನಾ. ಬ್ಲೌಸ್ನ ಉದ್ದ ಬಂದ್ಬಿಟ್ಟು 10 ಕಾಲಿದೆ. ಡೌನಿಂಗ್ ಬಂದು 4 ಇಂಚಿದೆ, ಓಕೆನಾ. ಡೌನಿಂಗ್ 4 ಇಂಚು, ಇದು 10 ಕಾಲಿದೆ ಉದ್ದ, ಓಕೆನಾ. ಇಲ್ಲ ಈ ಸೈಡು ಆರ್ಮೋಲ್ ಸೈಡ್ ಬಂದ್ಬಿಟ್ಟು 9 ಕಾಲಿದೆ, 9 ಕಾಲು, ಇದು 9 ಕಾಲಿದೆ, ಓಕೆನಾ. ಇಷ್ಟಿದೆ ಅಳತೆ. ಇವಾಗಿದು ಕಟ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಸ್ಟ್ರೇಟಾಗಿ ಹಾಕ್ಕೊಳ್ಳಿ. ಹಾಕೊಂಬಿಟ್ಟು ಟೇಪಲ್ಲಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಓಕೆನಾ. ಈ ರೀತಿ ಇಟ್ಕೊಂಡು ಇಲ್ಲಿಗೆ ಫೋಲ್ಡ್ ಮಾಡಿ. ಮತ್ತು ಇಲ್ಲಿಂದ ಒಂದು ಅರ್ಧ ಇಂಚು ಈ ಕಡೆ ತೊಗೊಳ್ಳಿ, ಓಕೆನಾ. ಒಂದು ಅರ್ಧ ಇಂಚು ಇಲ್ಲಿ ಮೇಲ್ಗಡೆ ತೊಗೊಳ್ಳಿ, ಓಕೆನಾ. ಇವಾಗ ಇಲ್ಲಿ 1.5 ಇಂಚ್ ತೊಗೊಳ್ಳಿ, ಸಾಕು. 1.5 ಇಂಚ್ ತೊಗೊಳ್ಳಿ. ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡಿ, ಓಕೆನಾ. ಇವಾಗ ಇದನ್ನು ಹಿಂಗೆ ತೊಗೊಬಂದು ಹಿಂಗೆ ಸ್ವಲ್ಪ ಹಿಂಗೆ ಕ್ರಾಸಾಗಿ ಬಂದು ಹಿಂಗೆ ಜಾಯಿಂಟ್ ಮಾಡಿ, ಇಷ್ಟೇ, ಓಕೆನಾ. ಇವಾಗ ಸ್ಕೇಲಲ್ಲಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಸ್ಕೇಲಲ್ಲಿ ಮಾಡಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಇದಾಗುತ್ತೆ, ಓಕೆನಾ. ಸ್ವಲ್ಪ ಇದು ಕೆಳಗಡೆ ಬಂತು. ಸ್ಕೇಲ್ ಆದರೆ ಮೇಲೆ ಹೋಗುತ್ತೆ ಅಷ್ಟೇ. ನೋಡಿ ಈ ಥರ ಬರುತ್ತೆ. ನೋಡಿ ಸ್ಕೇಲಲ್ಲಾದರೆ ಈ ಥರ ಬರುತ್ತೆ. ಈ ಥರ ನೋಡಿ ಹಿಂಗೆ ಬಂತು, ಓಕೆನಾ. ಇದನ್ನೇ ಸ್ವಲ್ಪ ನೀವು ಹಿಂಗೆ ತಗೊಂಡ್ರೆ ಹಿಂಗೆ ಇದನ್ನು ಸ್ವಲ್ಪ ಹಿಂಗೆ ಮುಂದೆ ಮೂವ್ ಮಾಡಿದ್ರೆ ಹಿಂಗೆ ಬರುತ್ತೆ, ಓಕೆನಾ. ಈ ಥರ ಹಿಂಗೆ ಬರುತ್ತೆ, ಓಕೆನಾ. ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಬರುತ್ತೆ. ಒಂದೊಂದನ್ನು ಈ ಥರನಾದರೂ ತೊಗೋಬೋದು, ಇಲ್ಲ ಈ ಥರ ಆರ್ಮೋಲ್ ಸ್ಕೇಲ್ ಇದ್ದರೆ ನೀವು ಆರಾಮಾಗಿ ಈ ರೀತಿ ಇಟ್ಕೊಂಡು ಮಾಡ್ಕೋಬೋದು, ಓಕೆನಾ. ಈ ರೀತಿ ಮಾಡ್ಕೋಬೋದು. ಈ ಥರ ಕಟಿಂಗ್ ಮಾಡೋದ್ರಿಂದ ನಿಮಗೆ ರಿಂಕಲ್ಸ್ ಬರೋಲ್ಲ, ಓಕೆನಾ. ರಿಂಕಲ್ಸ್ ಏನಕ್ಕಪ್ಪ ಬರುತ್ತೆ ಅನ್ನೋದಾದರೆ ಇಲ್ಲಿ ನೀವು ಇವಾಗ ಈ ಥರ ತೊಗೋತೀರ ಅಂದ್ಕೊಳ್ಳಿ, ಹಿಂಗೆ ಸೇಮ್ ಈ ಥರ ಕಟ್ ಮಾಡಿಕೊಂಡು ಹಿಂಗೆ ತೊಗೋತೀರ ಅಂದ್ಕೊಳ್ಳಿ. ಹಿಂಗೆ ನೋಡಿ, ಇವಾಗ ಇಷ್ಟು ಬಟ್ಟೆ ಜಾಸ್ತಿ ಬಂತು ನಿಮಗೆ. ಇಲ್ಲಿ ಹೆಚ್ಚು ಕಮ್ಮಿ ಅರ್ಧ ಇಂಚು 3/4 ಇಂಚ್ವರೆಗೂ ಬಟ್ಟೆ ಬಂದುಬಿಡ್ತು, ಓಕೆನಾ. ನೀವು ಇಲ್ಲಿಂದ ಹಿಂಗೆ ಮೇಲ್ಗಡೆ ತೊಗೊಂಡಾಗ ಏನಾಗುತ್ತೆ, ಇದು ಅರ್ಧ ಇಂಚು 3/4 ಇಂಚು ಬಟ್ಟೆ ಜಾಸ್ತಿ ಬಂತು. ಈ ಬಟ್ಟೆ ಏನಾಗುತ್ತೆ, ಇಲ್ಲಿ ರಿಂಕಲ್ಸ್ ಬರುತ್ತೆ, ಈ ಥರ ಮುದ್ರಕೊಂಡಂಗೆಲ್ಲ ಸುಕ್ ಥರ ಬರುತ್ತೆ. ನೀವು ಇಲ್ಲಿ ಜಾಸ್ತಿ ಇವಾಗ ಹಿಂಗೆ ತೆಗೆದು ನಾನು ಹೇಳ್ದಂಗೆ ಈ ಥರ ತೆಗೆದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಬಟ್ಟೆ ಇದು ಹೋಗ್ಬಿಟ್ಟಿರುತ್ತೆ. ತೆಗೆದ್ಬಿಟ್ಟಿರ್ತೀವಲ್ಲ, ಇಲ್ಲಿ ರಿಂಕಲ್ಸ್ ಬರೋಲ್ಲ. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಇದು ನೀಟಾಗಿ ಇನ್ನೂ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇಲ್ಲಿ ಸ್ವಲ್ಪ ಇವಾಗ ಏನು ಮಾರ್ಕ್ ಮಾಡಿದ್ದೀರಲ್ಲ, ಸ್ವಲ್ಪ ಆಲ್ರೆಡಿ ಇದ್ರ ವೀಡಿಯೋ ಹಾಕಿದ್ದೀನಿ ನಾನು, ಓಕೆನಾ. ಈ ಥರ ಇಲ್ಲಿಂದ ಕಂಕ್ಳಿಂದ ಒಂದು ಪಾಯಿಂಟ್ ಅಷ್ಟು ಒಳಗಡೆ ತೊಗೊಳ್ಳಿ. ಇಲ್ಲಿವರೆಗೂ ಬೇಡ, ಇಲ್ಲಿ ಕಂಕ್ಳ ಹತ್ರ ಮಾತ್ರ ಹಿಂಗೆ ಬಂದು ಇದು ಸ್ಟ್ರೇಟ್ ಮಾರ್ಕ್ ಬರಲ್ಲ. ಸ್ವಲ್ಪ ಹಿಂಗೆ ಸ್ಟಿಚಿಂಗ್ ಮಾಡುವಾಗ ಈ ಥರ ತೊಗೋಬೇಕು. ಏನಕ್ಕಪ್ಪ ಅಂದರೆ ನಿಮ್ಗೆ ಇಲ್ಲಿ ಲೂಸ್ ಬರುತ್ತಲ್ಲ, ಇದೊಂದು ಪಾಯಿಂಟು ಇದೊಂದು ಪಾಯಿಂಟು ಇದೊಂದು ಪಾಯಿಂಟ್ ಇವೆರಡು ಪಾಯಿಂಟು ನಿಮ್ಗೆ ಗೊತ್ತಾದರೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರಲ್ಲ, ಓಕೆನಾ. ಇವೆರಡು ಪಾಯಿಂಟು, ಇದೊಂದು ಪಾಯಿಂಟು, ಈ ಥರ ಹಿಂಗೆ ಒಳಗಡೆ ತೊಗೊಳೋದು ಒಂದು ಪಾಯಿಂಟು, ಹಿಂಗೆ ಒಳಗಡೆ ತೊಗೊಳೋದು ಒಂದು ಪಾಯಿಂಟ್.
ಟೋಟಲ್ 2 ಪಾಯಿಂಟ್ ನಿಮಗೆ ಇದೊಂದು ಪಾಯಿಂಟ್ ಇವೆರಡು ಪಾಯಿಂಟ್ ಗೊತ್ತಿದ್ರೆ ನಿಮಗೆ ಆರಾಮಾಗಿ ನೀವು ಸ್ಲೀವ್ಸ್ ಕಟ್ಟಿಂಗ್ನ ನೀಟಾಗಿ ಮಾಡ್ಬೋದು. ಆಮೇಲೆ ಒಂಚೂರು ರಿಂಕಲ್ಸ್ ಬರಲ್ಲ. ಇವು 2 ಪಾಯಿಂಟ್ನ ಸಿಸ್ಟರ್ ಒಬ್ರು ಕೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋ. ಅದು 40 ಸೈಜೆಲ್ಲ ಕೇಳಿದ್ರು, ಅದಕ್ಕೋಸ್ಕರ. ಇವಾಗ ಏನು ಮಾಡಿ ಅಂದರೆ ನಿಮ್ಗೇನಾದರೂ ರಿಂಕಲ್ಸ್ ಬರ್ತಾ ಇದೆ ಅಂತ ಅಂದ್ರಲ್ಲ, ಈ ಥರ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಹೇಳ್ದಂಗೆ ಸ್ಕೇಲ್ ಇದ್ರೆ ಈ ಥರ ತೊಗೊಳ್ಳಿ, ಇಲ್ಲಾಂದರೆ ಸ್ಟ್ರೇಟ್ ಹಾಕ್ಬಿಟ್ಟು ಹಿಂಗೆ ಮಧ್ಯ ಮಾರ್ಕ್ ಮಾಡಿ ಇಲ್ಲಾರ್ಧ ಇಂಚ್ ತೊಗೊಂಡು ಹಿಂಗೆ ನೀಟಾಗಿ ಹಿಂಗೆ ಬಂದು ಇಲ್ಲಿ ಸೇರ್ಕೋಬೇಕು. ಆ ಥರ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಸ್ವಲ್ಪ ಸ್ಲೀವ್ಸಲ್ಲಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ಟೈಟ್ ಆಗಿಬಿಡುತ್ತೆ, ಓಕೆನಾ. ಇದು ಕಂಕ್ಳಿನ ತೋಳಿನ ಸುತ್ತಳತೆಗೆ ಏನು ಮಾಡಬೇಡಿ. ಇಲ್ಲಿ ಕಂಕ್ಳಿಂದ ಸ್ವಲ್ಪ ಒಂದು ಪಾಯಿಂಟು, ಅಂದರೆ ಜಾಸ್ತಿ ಹಿಡಿಯೋಕ್ಕೆ ಹೋಗ್ಬೇಡಿ, ಒಂದು ಕೂದಲೆಳೆ ಅಷ್ಟು ಹಿಂಗೆ ಪಕ್ಕದಲ್ಲೇ ಬಂದುಬಿಡಿ ಒಂದು ಸ್ಟಿಚ್ಚು. ಆವಾಗ ಏನಾಗುತ್ತೆ, ಇಲ್ಲಿ ಇದೇನು ಲೂಸ್ ಬರುತ್ತಲ್ಲ, ಅದು ಇಲ್ಲಿ ಹಾಕ್ಕೊಳ್ಳುತ್ತೆ, ಇಲ್ಲಿ ಹೋಗುತ್ತೆ. ಆವಾಗ ನಿಮಗೆ ಇದು ಸ್ಲೀವ್ಸು ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ. ಈ ರೀತಿ ನೀವು ಟ್ರೈ ಮಾಡ್ಬೋದು ಈ ಥರ ಸ್ಲೀವ್ಸನ್ನ. ಇವಾಗ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ ಬನ್ನಿ. ಮಾಮೂಲಿ ಇಲ್ಲಿ ಸ್ವಲ್ಪ ಜೈಂಟಿಂಗ್ ಬರುತ್ತೆ, ಈ ಥರ ಜೈಂಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಸ್ಲೀವ್ಸ್ ಆದರೂ ಅಷ್ಟೇ ಸ್ವಲ್ಪ ಜೈಂಟಿಂಗ್ ಬರುತ್ತೆ. ಇವಾಗ ಇದನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ, ಓಕೆನಾ. ಈ ಕಟ್ಟಿಂಗಲ್ಲೇ ಸ್ವಲ್ಪ ನೀವು ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಒಂಚೂರು ಇಲ್ಲಿ ಬಟ್ಟೆ ಜಾಸ್ತಿ ತೊಗೊಂಡ್ರು ನಿಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರೋದು ಅದಕ್ಕೇ, ಓಕೆನಾ. ತೋಳಲ್ಲಿ ರಿಂಕಲ್ಸ್ ಬರೋದು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಇಷ್ಟು ಬಟ್ಟೆ ಹೋಯ್ತು, ಇದಿಷ್ಟು ಬಟ್ಟೆ ಹೋಗಿರೋದ್ರಿಂದ ನಿಮ್ಗೆ ಇಲ್ಲಿ ಸುಕ್ಕು ಬರಲ್ಲ. ನೀವು ಇದನ್ನು ತೆಗೆದುಬಿಟ್ಟಿರ್ತೀರಲ್ಲ, ಇಲ್ಲಿ ಸುಕ್ಕು ಬರಲ್ಲ. ಇದೊಂದು ಪಾಯಿಂಟು ಇವೆರಡೂ ನೆನ್ಪಿಟ್ಕೊಳ್ಳಿ, ಓಕೆನಾ. ಇವಾಗ ಇದಿಷ್ಟು ಬಟ್ಟೆ ನೀವು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ಮುದ್ರಕೊಂಡೋಗಿ ಸಿಗಾಕೊಂಡಾಗುತ್ತೆ. ಇವಾಗ ಇದು ಕಟ್ ಮಾಡಿ ತೆಗ್ದಿದ್ದೀವಲ್ಲ, ಇವಾಗ ಇಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಈ ರೀತಿ ಒಂದ್ಸಲ ನೀವು ಕಟಿಂಗ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಇವಾಗ ಶೇಪ್ ತೆಗಿಯೋಣ. 2 ಪೀಸ್ ತೊಗೊಳ್ಳಿ, ಮೇಲ್ಗಡೆ 2 ಪೀಸ್ ತೊಗೊಂಡ್ಬಿಟ್ಟು ಇದನ್ನು ಶೇಪ್ ತೆಗಿಬೇಕು, ಓಕೆನಾ. ಈ ರೀತಿ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಳ್ಳಿ, ಈ ರೀತಿ ನ್ಯಾಚ್ ಹಾಕಿ ಇಲ್ಲಿಗೆ ನ್ಯಾಚ್ ಹಾಕ್ಕೊಳ್ಳಿ, ಓಕೆನಾ. ಈ ರೀತಿ ಇಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು, ಓಕೆನಾ. ಓಕೆ, ಇದು ಸ್ಲೀವ್ಸ್. ಈ ರೀತಿ ನೀವು ಸ್ಲೀವ್ಸ್ನ ನಾನು ಹೇಳ್ದಂಗೆ ಇವೆರಡು ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ, ಇದೊಂದು ಪಾಯಿಂಟು ಇವೆರಡು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ನೀವು ಸ್ಲೀವ್ಸ್ನ ನೀಟಾಗಿ ಕಟಿಂಗ್ ಮಾಡ್ಬೋದು, ಓಕೆನಾ. ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಈ ರೀತಿ ಒಂದು ಸಲ ಕಟಿಂಗ್ ಮಾಡಿ ನೋಡಿ, ನಿಮಗೆ ಸ್ಲೀವ್ಸ್ ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಸ್ಟಿಚಿಂಗ್ ಮಾಡಾದ್ಮೇಲೆ ಈ ರೀತಿ ಕಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ, ನಿಮ್ಗೆ ಯಾವ ರೀತಿ ಬಂತು ಬ್ಲೌಸು ಅಂತ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.